ನಾನು ಚಾಕ್ಲೇಟ್ ಮಿಲ್ಕ್ ಶೇಕ್ ತೊಗೊಂಡಿದ್ದೀನಿ. ಅವಳೇನೋ ಏನದು ಏನಮ್ಮ ಕ್ಲಾಸಿಕ್ ಮೊಹಿತೋ ತೊಗೊಂಡಿದ್ದಾಳೆ. ಚಿಯರ್ಸ್. ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಎಲ್ಲ ತುಂಬ ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹ್ಯಾಪಿ ನ್ಯೂ ಇಯರ್ 2024 ಎಲ್ಲರಿಗೂ. ಆ್ಯಂಡ್ ಇವತ್ತು ನೀವು ಬ್ಯಾಕ್ಗ್ರೌಂಡ್ ನೋಡ್ಬೋದು, ಬ್ಯಾಕ್ಗ್ರೌಂಡು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ. ಏನಕ್ಕೆ ಅಂತ ಅಂದರೆ ಇವತ್ತು ನಾವು ಒಂದು ಸಡನ್ ಪ್ಲ್ಯಾನ್ ಮಾಡಿದ್ವಿ. ಈ ರೆಸ್ಟೋರೆಂಟ್ಗೆ ಬರೋಣ ಅಂದ್ಬಿಟ್ಟು, ಇದೊಂಥರ ಈಟ್ರಿ ಅನ್ಬೋದು. ಸೊ ಇಲ್ಲಿ ಬರೋಣ ಅಂದ್ಕೊಂಡ್ವಿ. ಇದರ ಹೆಸರು ಸ್ಕೈಲೈನ್ ಪಿಜ್ಜೇರಿಯಾ ಅಂತ. ಇದು ಬಂದು ನಮ್ಮ ಕಾಲೇಜ್ ಸ್ಟೂಡೆಂಟ್ಸು, ನಮ್ಮ ಸ್ಟೂಡೆಂಟ್ಸ್ ಕಮ್ಯುನಿಟಿ ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟವಾದದ್ದೊಂದು ಜಾಗ ಇದು, ಹಾಟ್ ಜಾಗ ಇದು. ಯಾಕೆ ಅಂದರೆ 3-4 ರೀಸನ್ನು ನಾನು ಅದನ್ನು ವೀಡಿಯೋನಲ್ಲಿ ಹೇಳಿದ್ದೀನಿ, ನೀವು ನೋಡಿ ಅದನ್ನು. ಆ್ಯಂಡ್ ತೋರಿಸ್ತೀನಿ ಬನ್ನಿ ಎಲ್ಲ ಹೆಂಗೆ ಮಾಡ್ತಾರೆ ಇಲ್ಲಿ ಅಂತೆಲ್ಲ. ಕ್ಯಾಮ್ರಾಮೆನ್ನು ಇವತ್ತು ಗೌತಮಿ ಆಗಿದ್ದಾಳೆ. ಏನಕ್ಕೆ ನನಗೆ ಆ್ಯಂಬಿಯನ್ಸ್ ಬೇಕು ಅಂತ ನಾನು ಇದು ಮಾಡಿದೆ. ಬನ್ನಿ ಹೋಗೋಣ, ನಿಮ್ಮ ಟೈಮ್ ವೇಸ್ಟು ಮಾಡಲ್ಲ, ನಾನು ಟೈಮ್ ವೇಸ್ಟ್ ಮಾಡಲ್ಲ. ನಾನು ಸಿಕ್ಕಾಪಟ್ಟೆ ಹಸುತ್ತಾ ಇದೆ. ಬನ್ನಿ ಮೇಲೆ ಹೋಗೋಣ. ಮೇಲೆ ಸೀಟಿಂಗ್ ಇದೆ, ಕೂತ್ಕೊಂಡು ತಿನ್ನೋಣ. ಏನೇನು ತಿಂದ್ರಿ ಅಂತ ತೋರಿಸ್ತೀನಿ, ಹೆಂಗೆ ಮಾಡ್ತಿದ್ದಾರೆ, ಪಿಜ್ಜಾನೆಲ್ಲ ಹೆಂಗೆ ಮಾಡ್ಬೋದು ಅಂತ ಅಲ್ಲಿ ಇದು ಮಾಡ್ತಿದ್ದಾರೆ. ಸೊ ಅದನ್ನು ತೋರಿಸ್ತೀನಿ, ಆಯಿತು ಅಂದರೆ ಸ್ಟೇ ಟ್ಯೂನ್ಡ್. ಡೇಟ್ ಹೆಂಗೆ ಅನ್ನಿಸ್ತಾ ಇದೆ ಅಮ್ಮ? ತುಂಬ ಚೆನ್ನಾಗಿದೆ. ಇದು ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್. ಬೀಳ್ಸೋದ್ಲು ಬಾಟ್ಲಲ್ಲಿ. ನನ್ನ ತುಂಬ ಫೇವ್ರೆಟ್ ಪ್ಲೇಸ್ ಇದು, ಯಾಕಂದರೆ ಇಲ್ಲಿ ಯಂಗ್ ಫುಡ್ ಇನ್ ಅಫೋರ್ಡಬಲ್ ಪ್ರೈಸ್. ಸೊ ಪ್ಲೀಸ್ ಒಂದ್ಸತಿ ಟ್ರೈ ಮಾಡಿ, ಇಲ್ಲಿ ಬಂದು ತುಂಬ ಚೆನ್ನಾಗಿರುತ್ತೆ. ನೋ ಪ್ರಮೋಷನ್, ಜಸ್ಟ್ ನನ್ನ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ತಿದ್ದೀನಿ. ಲೊಕೇಶನ್ನು ಅದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಬರ್ತಾ ಇರುತ್ತೆ, ನೋಡಿ. ಪಾಸ್ತಾ ಇದು ರೆಡ್ ಸಾಸ್ ಪಾಸ್ತಾ ಅಂತೆ. ಸಾರಿ, ರೆಡ್ ಸಾಸ್ ಯಾವುದದು? ಪಿಂಕ್ ಸಾಸ್ ಪಾಸ್ತಾ ಅಂತೆ. ಮತ್ತು ಸೂಪರ್ ಆಗಿದೆ. ಯೂಶ್ವಲಿ ನನ್ನ ಪಾಸ್ತಾ ಅದೆಲ್ಲ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ, ಇವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಇದು ಇಟ್ಸ್ ಬಾಯಲ್ಲಿ ಇಡ್ತಿದ್ದಂಗೆ ಮೆಲ್ಟಾಗಿ ಹೋಗುತ್ತೆ, ಅಷ್ಟು ಸೂಪರ್ ಆಗಿದೆ. ಬಟ್ ಇದಕ್ಕೆ ರಿವ್ಯೂನೂ ಅಷ್ಟೇ ತುಂಬ ಚೆನ್ನಾಗಿತ್ತು, ಅದಕ್ಕೆ ನಾವು ಇಲ್ಲಿ ಬಂದಿರೋದು. ಇದು ನಮ್ಮ ಸೆಕೆಂಡ್ ಟೈಮು ಥರ್ಡ್ ಟೈಮು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಗೌತಮಿನ ಫಸ್ಟ್ ಕರ್ಕೊಂಡ್ಬಂದಿದ್ದೆ. ನಾನು ಗೌತಮಿನ ಫಸ್ಟ್ ಮೀಟ್ ಮಾಡಿದ್ದು ಇದೆ ರೆಸ್ಟೋರೆಂಟು. ಆ್ಯಂಡ್ ನಮಗೆ ಆ 1-1.5 ವರ್ಷದ್ದು ನೆನಪು ಇದಾಗತ್ತೆ, ಒಂಥರ ನಾಸ್ಟಾಲಜಿಯಾ ಫೀಲ್ ಆಗುತ್ತೆ ಇಲ್ಲಿ ಬಂದಿದ್ದು. ಎಸ್, ಬಟ್ ಆ್ಯಂಡ್ ಮೋರ್ ಓವರ್ ಫುಡ್ ಮಾತ್ರ ಅಲ್ಟಿಮೇಟ್ ಆಗಿದೆ ಇಲ್ಲಿ. ನೀವು ಏನೇ ಅನ್ನಿ, ಫುಡ್ ಮಾತ್ರ ಅಲ್ಟಿಮೇಟು. ಆ್ಯಂಡ್ ಮೋರ್ ಓವರ್ ಸ್ಟೂಡೆಂಟ್ಸ್ಗೆ ಹೇಳಿ ಮಾಡಿಸಿರೋ ಜಾಗ. ಓಕೆನಾ, ನಾನು ಆಲ್ರೆಡಿ ಇಂಟ್ರೋದಲ್ಲಿ ಹೇಳಿದೆ ಅನ್ಕೋತೀನಿ. ಇದನ್ನು ಸ್ಟೂಡೆಂಟ್ಸ್ಗೆ ಹೇಳಿ ಮಾಡಿಸಿರೋ ಅಂಥ ಜಾಗ ಇದು. ಯಾಕೆ ಅಂದರೆ ಬಜೆಟ್ ಫ್ರೆಂಡ್ಲಿ, ಟಮ್ಮಿ ಖುಷ್, ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲ ಅಲ್ಟಿಮೇಟ್ ಆಗಿದೆ ಇಲ್ಲಿ. ಇಲ್ಲಿ ಹೆಂಗೆ ಅಂದರೆ ಒಂದೊಂದು ಪಿಜ್ಜಾಗೆ ಒಂದೊಂದು ಬೇಸ್ ಹಾಕ್ತಾರೆ ನೋಡಿ. ಇದು ಬೇರೆ, ಇದು ಬೇರೆ, ಅದು ಬೇರೆ ಸಾಸು, ಅದು ಬೇರೆ ಸಾಸು, 4 ಡಿಫ್ರೆಂಟ್ ಸಾಸ್ ನೀವು ನೋಡ್ಬೋದು. ಎಲ್ಲದಕ್ಕೂ ಒಂದೇ ಹಾಕಿ ಟಾಪಿಂಗ್ಸ್ನ ಚೇಂಜ್ ಮಾಡಲ್ಲ ಇಲ್ಲಿ. ಈ ಜಾಗದಲ್ಲಿ ಇನ್ನೊಂದು ಏನು ಅನ್ಬೇಕು ಅಂದರೆ, ಇದೆಲ್ಲ ಪಿಜ್ಜಾ ಎಲ್ಲ ಮಾಡ್ತಾರಲ್ಲ, ಫುಲ್ಲು ವುಡ್ ಬೇಕಡು. ಇಲ್ಲಿ ನೋಡೋದು, ಇಲ್ಲಿ ಪಿಜ್ಜಾ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಉಡ್ಡಿಟ್ಟಿದ್ದಾರೆ ಕೆಳಗೆ, ತೋರಿಸ್ತೀನಿ ನಿಮಗೂ. ಇಲ್ಲಿ ನೋಡಿ, ಇಲ್ಲಿ ಬೆಂಕಿ ಉರಿತಾ ಇದೆ. ಸೊ ಫುಲ್ ಇದೆಲ್ಲ ವುಡ್ ಬೇಕ್ ಪಿಜ್ಜಾ, ಇದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬನ್ನಿ ತೋರಿಸ್ತೀನಿ ಒಂದು. ಆಲ್ಮೋಸ್ಟ್ ನಮ್ಮದೇ ಪಿಜ್ಜಾ ಮಾಡ್ತಿರೋದು.
ನಮ್ಮ ಪಿಜ್ಜಾ ಇವಾಗ ಒಳಗೋಗ್ತಾ ಇದೆ, ನೋಡ್ಬೋದು, ಬೇಕಾಗ್ತಾ ಇದೆ. ನಮ್ದೇನು ಇವಾಗ ಪಿಜ್ಜಾ ನೋಡಿದ್ರೆ ಅದು ಫೈನಲ್ ಪ್ರಾಡಕ್ಟ್ ಇದೆಯಲ್ಲ, ಅದನ್ನು ಬಂದು ನಾನಲ್ಲಿ ಟೇಬಲಲ್ಲಿ ತೋರಿಸ್ತೀನಿ ಬನ್ನಿ. ಅಲ್ಲಿ ನೋಡ್ಬೋದು ನೀವು, ಕೂತಿದ್ದಾಳೆ, ಬನ್ನಿ ನಾನು ನಿಮಗೆ ಟೇಬಲಲ್ಲಿ ಅದು ಫೈನಲ್ ಪ್ರಾಡಕ್ಟ್ ಹೆಂಗಿದೆ ಅಂತ ತೋರಿಸ್ತೀನಿ. ನಾನು ನಿಮಗೆ ಫೈನಲ್ ಪ್ರಾಡಕ್ಟ್ ತೋರಿಸ್ತೀನಿ ಅಂದಿದ್ದೆ, ಅಲ್ಲಿ ನೋಡಿ ಅದರಲ್ಲಿ ಇಡ್ತಾ ಇದ್ದಿದ್ದನ್ನು ತೋರಿಸ್ದೆ. ಇದು ಅಲ್ಲಿಂದ ಬಂದಿರೋ ಪ್ರಾಡಕ್ಟು, ನೋಡ್ಬೋದು ಏನು ಸೂಪರ್ ಆಗಿದೆ. ಇವಳೇನೋ ಅಂತಿದ್ದಾಳೆ. ಹಾಂ, ಇದು ಹೇಳಬೇಕು, ಇದು ಕ್ರಸ್ಟ್ ಇದೆಯಲ್ಲ, ಈ ಕ್ರಸ್ಟ್ ಬಂದು ನೋಡಿ ಎಷ್ಟು ತಿನ್ನಾಗಿದೆ ಅಂದರೆ ಒಳ್ಳೆ ಬಿಸ್ಕೆಟ್ ಥರ ತಿನ್ಬಿಡ್ಬೋದು. ಈ ಕ್ರಸ್ಟು ಅಷ್ಟು ತಿನ್ನಾಗಿದೆ. ಬೇರೆ ಕಡೆ ತಿನ್ ಕ್ರಸ್ಟ್ ಅಂತಲೇ ಸಪ್ರೇಟಾಗಿ ಚಾರ್ಜ್ ಮಾಡ್ತಾರೆ, ಬಟ್ ಈ ವಿಷಯದಲ್ಲಿ ಇದಕ್ಕೆ ಥಮ್ಸ್ ಅಪ್. ಎಂಡ್, ಇದರಿಂದ ನಾವು ಎಂಡ್ ಮಾಡೋಣ. ಡೆಸರ್ಟ್ಸ್ ನಮ್ಮ ಪ್ರಕಾರ ಅದು ಐಸ್ ಕ್ರೀಮು ಡೆಸರ್ಟ್ಸಲ್ಲಿ ಬರುತ್ತೆ, ಅದಕ್ಕೆ ನಾನು ಡೆಸರ್ಟ್ಸ್ ಅಂದೆ. ಇಟ್ಸ್ ಓಕೆ, ಬಟ್ ಸ್ಟಿಲ್ ಸೊ ನೋಡಿದ್ರೆ ಇದು ಟ್ರಿಪಲ್ ಕ್ವೀನ್ ಅಂತ. ಸೊ ನನ್ನ ಜೀವನದಲ್ಲಿ ಒಂದು ದೊಡ್ಡ ಕ್ವೀನ್ ಇದ್ದಾಳೆ, ಅದ್ರ ಜೊತೆ ಇದು 3 ಕ್ವೀನು. ಸಾಕು ಸದ್ಯಕ್ಕೆ ಈ ಜನ್ಮಕ್ಕೆ ಸಾಕು. ಮಸ್ತಾಗಿದೆ. ಎಲ್ಲ ಖಾಲಿ ಮಾಡಿಬಿಟ್ಟು ಔಟ್ರೋನಲ್ಲಿ ಸಿಗ್ತೀನಿ, ಓಕೆನಾ? ಅಲ್ಲಿ ತನಕ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಲೈಕು ಶೇರು ಸಬ್ಸ್ಕ್ರೈಬು ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಲೈಕು ಶೇರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಐಸ್ ಕ್ರೀಮ್ ನಾನು ನಿಮಗೆ ಕೊಡೋಕ್ಕೆ ಹೋಗಲ್ಲ. ಸೊ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಆಯ್ತಾ ಔಟ್ರೋ. ಅಂತೂ ಇಂತೂ ಪಿಜ್ಜೇರಿಯಾ ಮುಗೀತು. ಹೆಂಗಿತ್ತಮ್ಮ ಪಿಜ್ಜೇರಿಯಾ? ಸೊ ದಿಲ್ ಖುಷು. ಇದು ಒಂಥರ ಏನಂತ ಗೊತ್ತಾ, ಯಾವಾಗ್ಲೂ ಅನ್ಎಕ್ಸ್ಪೆಕ್ಟ್ ಪ್ಲ್ಯಾನ್ಸು ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕೌಟ್ ಆಗತ್ತೆ ಅಂತಾರಲ್ಲ, ಇದು ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಅನ್ಬೋದು. ಸುಮ್ಮನೆ ಆಫೀಸಿಂದ ಹೊರಡ್ಬೇಕಾದ್ರೆ ಇಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ, ಬಂದ್ವಿ, ಆ್ಯಂಡ್ ಸೂಪರ್ ಆಗಿತ್ತು ಊಟ ಎಲ್ಲ. ನಿಮಗೆ ತೋರಿಸಿದ್ದೀನಿ ಅನ್ಕೋತೀನಿ. ಆ್ಯಂಡ್ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಬಿಯನ್ಸ್ ಸೂಪರ್ ಆಗಿದೆ, ಫುಡ್ಡು ಎಲ್ಲ ಸೂಪರ್ ಆಗಿದೆ. ಆ್ಯಂಡ್ ಇದ್ರದ್ದು ಲಿಂಕು ಮತ್ತು ಇದನ್ನು ಗೂಗಲ್ ಪಿನ್ನು ಅದೆಲ್ಲ ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೋಗಿ ಪ್ರಮೋಷನ್ ಅದೆಲ್ಲ ಏನೂ ಇಲ್ಲ. ಯಾವುದು ಚೆನ್ನಾಗಿರುತ್ತೋ ಅದನ್ನು ಚೆನ್ನಾಗಿದೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ಅದಕ್ಕೆ ನಾವು ಹೇಳ್ತಿರೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮ ಮೇಡಮ್ದು ಫೀಡ್ಬ್ಯಾಕ್ ಹೇಳೋಣ ಹೆಂಗಿತ್ತು ಅಂತ. ಮೇಡಮ್, ಸೊ ಇಟ್ಸ್ ತುಂಬ ಚೆನ್ನಾಗಿರೋ ಪ್ಲೇಸ್, ಮತ್ತು ಟೇಸ್ಟ್ ಅಂತೂ ಅಲ್ಟಿಮೇಟ್ ಬೊಂಬಾಟಾಗಿರುತ್ತೆ. ಪ್ಲಸ್ ಇಲ್ಲಿ ಎಲ್ಲ ಬೇಕಿಂಗ್, ಓಕೆನಾ? ಯಾವುದೂ ಓವನ್ ಯೂಸ್ ಮಾಡಲ್ಲ, ಎಲ್ಲ ಬೇಕ್ ಮಾಡ್ತಾರೆ ವಿತ್ 0 ಆಯಿಲ್. ಸೊ ನಾನು ನಿಮಗೆ ತೋರಿಸ್ದೆ ಅನ್ಕೋತೀನಿ. ಆ ಪಿಜ್ಜಾ ಎಲ್ಲ ಮಾಡ್ತಿರೋದು ವಿತೌಟ್ 0 ಆಯಿಲ್ ಮತ್ತೆ ಎಲ್ಲ ವುಡ್ ಬೇಕ್ಡು. ಸೊ ಸಿಕ್ಕಾಪಟ್ಟೆ ಹೈಜಿನಿಕ್ ಆಗಿ ಮಾಡ್ತಾರೆ. ಆ್ಯಂಡ್ ಇದು ನಿಮಗೆ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾತ್ರ ಮಾಡಿ ಮರೆಯೋದಕ್ಕೆ ಹೋಗಲೇಬೇಡಿ. ಆ್ಯಂಡ್ ಈ ಸ್ಮಾಲ್ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಗ್ತಾ ಇರಿ, ನಗಿಸ್ತಾ ಇರಿ, ಬಿಕಾಸ್ ದ ಡೇ ವಿತೌಟ್ ಲಾಫ್ಟರ್ ಇಸ್ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ನಿಮ್ಮ ಈ 2024 ಸೂಪರ್ ಆಗಿರಲಿ, ಎಲ್ಲ ಒಳ್ಳೇದಾಗಲಿ ನಿಮಗೆ ಅಂತ ಕೇಳ್ಕೊತಾ ಸೈನಿಂಗ್ ಆಫ್. ಬೈ ಬೈ, ಹ್ಯಾಪಿ ನ್ಯೂ ಇಯರ್. ಒಂದು ಕಣೆಯಲ್ಲಿ ಕೊಡೆ ನೀನು ಯಾವುದೇ ತಗೊಂಡ್ರು ನಾನೇ ಫಸ್ಟ್ ಟೇಸ್ಟಿಂಗ್. ಇದು ನಮ್ಮ ಪಾಡು.